Hello everyone, I am Santosh. Today we are going to discuss the very important concept in fundamentals of computers, that is about internet and web basics. ಈಗ ನಾವು ಫಾಸ್ಟ್ ಆಗಿ ಕ್ವಿಕ್ ಆಗಿ ರಿವ್ಯೂ ಮಾಡ್ತಾ ಹೋಗೋಣ ವಾಟ್ ಈಸ್ ಅಬೌಟ್ ಇಂಟರ್ನೆಟ್ ಅಂಡ್ ವೆಬ್ ಬೇಸಿಕ್ಸ್. ಓಕೆ, ಲೆಟ್ ಅಸ್ ಸಿ. ಇಂಟರ್ನೆಟ್ ಅಂದ್ರೆ ಏನು? ಇಟ್ ಈಸ್ ಎ ಗ್ಲೋಬಲ್ ನೆಟ್ವರ್ಕ್ ದಟ್ ಕನೆಕ್ಟ್ಸ್ ಕಂಪ್ಯೂಟರ್ಸ್ ಅಂಡ್ ಅಲೋಸ್ ಕಮ್ಯುನಿಕೇಶನ್. ಎಲ್ಲ ಇದಕ್ಕೂ ನಾವು ನೆಟ್ವರ್ಕ್ ಅಂತಾನು ಕರಿತೀವಿ. It is a global network of computers that is called internet. And what are the features of internet? Internet now usually use ಮಾಡ್ತೀವಿ. It gives us the fast access, global connectivity and vast information, even entertainment purpose, online communication ಗೋಸ್ಕರ ಯೂಸ್ ಮಾಡ್ತಾ ಹೋಗ್ತೀವಿ. And what are the applications of internet? Usually internet ಅನ್ನ ಯಾವ್ಯಾವುದಕ್ಕೋಸ್ಕರ ಯೂಸ್ ಮಾಡ್ತೀವಿ ಅಂತ ತಿಳ್ಕೊಳ್ಳೋದಾದ್ರೆ, it is used for email purpose, ವೆಬ್ ಬ್ರೌಸಿಂಗ್, ಸೋಷಿಯಲ್ ಮೀಡಿಯಾ, ಇ-ಕಾಮರ್ಸ್, ಆನ್ಲೈನ್ ಬ್ಯಾಂಕಿಂಗ್. ಇದಷ್ಟೇ ಅಲ್ಲದೆ ದೇರ್ ಆರ್ ಸೋ ಮೆನಿ ಅಪ್ಲಿಕೇಶನ್ಸ್ ಆಫ್ ಇಂಟರ್ನೆಟ್. ದಟ್ಸ್ ವೈ ವಿ ಆರ್ ಯೂಸಿಂಗ್ ಇಂಟರ್ನೆಟ್ ಇನ್ ಎವ್ರಿ ಡೇ. ಸರ್ವಿಸಸ್ ಆಫ್ ದಿ ಇಂಟರ್ನೆಟ್ ಯೂಸ್ ಮಾಡಿಕೊಂಡು ವಾಟ್ ಸರ್ವಿಸಸ್ ವಿ ಕ್ಯಾನ್ ಗೆಟ್, ಇದನ್ನು ನಾನಿಲ್ಲಿ ಶಾರ್ಟ್ ಆಗಿ ಕೊಟ್ಟಿರ್ತೀನಿ. ಇದನ್ನೆಲ್ಲ ನೀವು ಇಲಾಬ್ರೇಟ್ ಮಾಡಿ ಬರೀಬೇಕಾಗುತ್ತೆ. ಓಕೆ, ಸರ್ವಿಸಸ್ ಆಫ್ ಇಂಟರ್ನೆಟ್ ಇನ್ಕ್ಲೂಡ್ಸ್ ವೆಬ್ಸೈಟ್ಸ್, ಕ್ಲೌಡ್ ಸ್ಟೋರೇಜ್ ಕೂಡ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ನೌ ಎ ಡೇಸ್. ವಾಯ್ಸ್ ಓವರ್ ಇಂಟರ್ನೆಟ್ ಪ್ರೋಟೋಕಾಲ್ ಮೀನ್ಸ್ ವಾಯ್ಸ್ ಥ್ರೂ ಕಾಲಿಂಗ್ ಕೂಡ ನಾವು ಮಾಡ್ತಾ ಹೋಗ್ತೀವಿ ವಿತ್ ದ ಹೆಲ್ಪ್ ಆಫ್ ಇಂಟರ್ನೆಟ್. ವಿಡಿಯೋ ಸ್ಟ್ರೀಮಿಂಗ್, ಆನ್ಲೈನ್ ಗೇಮಿಂಗ್ ಆ್ಯಂಡ್ ಅದರ್ ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ ವಿ ಆರ್ ಗೋಯಿಂಗ್ ಟು ಯೂಸ್ ದ ಇಂಟರ್ನೆಟ್. ಆ್ಯಂಡ್ ವಾಟ್ ಆರ್ ಲಾಜಿಕಲ್ ಆ್ಯಂಡ್ ಫಿಸಿಕಲ್ ಅಡ್ರೆಸ್ಸಸ್? ಲಾಜಿಕಲ್ ಮತ್ತು ಫಿಸಿಕಲ್ ಅಡ್ರೆಸ್ಸಸ್ ಅಂದರೆ ಏನು? ಲಾಜಿಕಲ್ ಅಡ್ರೆಸ್ಗೆ ವಿ ಕಾಲ್ ಇಟ್ ಆಸ್ IP address. Identifies a device on a network. ನೆಟ್ವರ್ಕಲ್ಲಿರೋ ಡಿವೈಸನ್ನು ಐಡೆಂಟಿಫೈ ಮಾಡೋಕ್ಕೆ ವಿ ಹ್ಯಾವ್ IP address. ಆ್ಯಂಡ್ ಫಿಸಿಕಲ್ ಅಡ್ರೆಸ್ ಮೀನ್ಸ್ ಇಟ್ ಈಸ್ ಎ ಯುನಿಕ್ ಅಡ್ರೆಸ್ ಟು ಎವ್ರಿ ಡಿವೈಸ್. ಪ್ರತಿಯೊಂದು ಡಿವೈಸ್ಗೆ ಅದರದ್ದೇ ಆದ ಒಂದು ಯುನಿಕ್ ಅಡ್ರೆಸ್ ಇರುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಮ್ಯಾಕ್ ಅಡ್ರೆಸ್. ಮ್ಯಾಕ್ ಅಡ್ರೆಸ್ ಮೀನ್ಸ್ ಮೀಡಿಯಾ ಆಕ್ಸೆಸ್ ಕಂಟ್ರೋಲ್ ಅಡ್ರೆಸ್. ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ಸ್ ಅಂದರೆ ಏನು ಅಂತ ನೋಡೋಣ. ಯಾವ ಕಂಪನೀಸ್ ಇಂಟರ್ನೆಟ್ಟನ್ನು ಪ್ರೊವೈಡ್ ಮಾಡ್ತಾವೋ ಅವಕ್ಕೇನಂತ ಕರಿತೀವಿ ನಾವು? ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ಸ್. ಲೈಕ್ ವಿ ಹ್ಯಾವ್ ಜಿಯೋ, ಏರ್ಟೆಲ್, BSNL. ಓಕೆ, ದೀಸ್ ಆರ್ ಆಲ್ ದಿ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ಸ್. ಆ್ಯಂಡ್ ವಾಟ್ ಈಸ್ ಡೊಮೇನ್ ನೇಮ್ ಸಿಸ್ಟಮ್? DNS ಅಂದರೆ ಏನು? ಯಾವುದು IP ಅಡ್ರೆಸ್ ಇರುತ್ತೋ ಅದನ್ನು ನಾವು ವೆಬ್ಸೈಟ್ ನೇಮ್ಸ್ ಆಗಿ ಕನ್ವರ್ಟ್ ಮಾಡ್ತೀವಿ. which converts website names to IP address and IP address to websites. That is called domain name systems because we cannot identify the IP addresses. IP address ಅನ್ನ ನೆನಪಿಟ್ಕೊಳ್ಳೋಕೆ ಆಗೋದಿಲ್ಲ, ಅದಕ್ಕೋಸ್ಕರ ಅದನ್ನು ಡೊಮೇನ್ ನೇಮ್ಸ್ ಆಗಿ, ವೆಬ್ಸೈಟ್ ನೇಮ್ಸ್ ಆಗಿ ಕನ್ವರ್ಟ್ ಮಾಡ್ತಾರೆ. ವೆಬ್ ಬೇಸಿಕ್ಸ್ ಅನ್ನು ನೋಡ್ತಾ ಹೋಗೋಣ. ವಾಟ್ ಈಸ್ ವೆಬ್? ವೆಬ್ ಅಂದ್ರೆ ಏನು? ಇಟ್ ಈಸ್ ಎ ಕಲೆಕ್ಷನ್ ಆಫ್ ವೆಬ್ಸೈಟ್ಸ್. ವೆಬ್ಸೈಟ್ಗಳ ಕಲೆಕ್ಷನ್ಗೆ ನಾವೇನಂತ ಕರಿತೀವಿ? ವೆಬ್ ಅಂತ ಕರಿತೀವಿ. ವಾಟ್ ಈಸ್ ವೆಬ್ ಬ್ರೌಸರ್? ವೆಬ್ ಬ್ರೌಸರ್ ಅಂದ್ರೆ ಏನು? ಇಟ್ ಈಸ್ ಎ ಸಾಫ್ಟ್ವೇರ್. ಆ ಸಾಫ್ಟ್ವೇರ್ ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಎಕ್ಸೆಸ್ ದಿ ಇಂಟರ್ನೆಟ್ ಎಕ್ಸೆಸ್ ಮಾಡಬೇಕಂದ್ರೆ ಒಂದು ಸಾಫ್ಟ್ವೇರ್ ಬೇಕೇ ಬೇಕು. ಆ ಸಾಫ್ಟ್ವೇರ್ಗೆ ವೆಬ್ ಬ್ರೌಸರ್ ಅಂತ ಕರೀತಾರೆ. ಲೈಕ್ ವಿ ಹ್ಯಾವ್ ಕ್ರೋಮ್, ಫೈರ್ಫಾಕ್ಸ್ ಆ್ಯಂಡ್ ಇಂಟರ್ನೆಟ್ ಎಕ್ಸ್ಪ್ಲೋರರ್. ದೆರ್ ಆರ್ ಸೋ ಮೆನಿ ವೆಬ್ ಬ್ರೌಸರ್ಸ್. ಆ್ಯಂಡ್ ವಾಟ್ ಈಸ್ HTTP ಆ್ಯಂಡ್ HTTPS? HTTP ಅಂದರೆ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. HTTPS ಅಂದರೆ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಸೆಕ್ಯೂರ್ ಅಂತ ಹೇಳ್ತೀವಿ. ವೈ ವಿ ಆರ್ ಯೂಸಿಂಗ್ ದೆಮ್? ದೀಸ್ ಆರ್ ದಿ ಪ್ರೋಟೋಕಾಲ್ಸ್ ಫಾರ್ ಟ್ರಾನ್ಸ್ಫರಿಂಗ್ ವೆಬ್ ಪೇಜಸ್ ಸೆಕ್ಯೂರ್ಲಿ. ವೆಬ್ ಪೇಜಸನ್ನು ಸೆಕ್ಯೂರ್ ಆಗಿ ಟ್ರಾನ್ಸ್ಫರ್ ಮಾಡಬೇಕಂದ್ರೆ ವಿ ನೀಡ್ HTTP ಆರ್ HTTPS. ಇಫ್ ಯು ನೀಡ್ ಸೆಕ್ಯೂರಿಟಿ ಯು ಶುಡ್ ಗೋ ಫಾರ್ HTTPS. ಆ್ಯಂಡ್ ವಾಟ್ ಈಸ್ URL? URL ಅಂದ್ರೇನು? ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್. ಯೂಶ್ವಲಿ ನಾವು ದ ವೆಬ್ ಅಡ್ರೆಸ್ಗೆ ನಾವು ಏನಂತ ಕರಿತೀವಿ? URL ಅಂತ ಕರಿತೀವಿ. The web address used to access a website, that is called URL. For example, www.google.com is a URL address anta ಹೇಳ್ತೀವಿ. If you have any other questions to ask, you can comment. Thank you.